ಭಾರತದ ಪಕ್ಷ ಪದ್ಧತಿಯ ಸ್ವರೂಪ. ಪೀಠಿಕೆ. ಭಾರತವು ವಿಶ್ವದ ಅತಿದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದೆ. ಸರ್ಕಾರ ರಚನೆ ಮತ್ತು ಸಂಸದೀಯ ಪ್ರಜಾಪ್ರಭುತ್ವದ ಯಶಸ್ವಿ ಕಾರ್ಯಾಚರಣೆಗೆ ರಾಜಕೀಯ ಪಕ್ಷಗಳು ಅತ್ಯಗತ್ಯ. ಅವು ಜನಾಭಿಪ್ರಾಯವನ್ನು ಪ್ರತಿನಿಧಿಸುತ್ತವೆ, ಚುನಾವಣೆಯಲ್ಲಿ ಸ್ಪರ್ಧಿಸುತ್ತವೆ ಹಾಗೂ ಸಾರ್ವಜನಿಕ ನೀತಿಗಳನ್ನು ರೂಪಿಸುತ್ತವೆ. ಭಾರತೀಯ ಸಾಮಾಜಿಕ, ಭಾಷಾ, ಪ್ರಾದೇಶಿಕ ಮತ್ತು ಧಾರ್ಮಿಕ ವೈವಿಧ್ಯತೆಯ ಪರಿಣಾಮವಾಗಿ ಭಾರತೀಯ ಪಕ್ಷ ಪದ್ಧತಿ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಇದರ ಸ್ವರೂಪವನ್ನು ಕೆಳಗಿನ ಅಂಶಗಳ ಮೂಲಕ ವಿವರಿಸಬಹುದು. 1. ಸಂವಿಧಾನೇತರ ಬೆಳವಣಿಗೆ. ಭಾರತೀಯ ಸಂವಿಧಾನದಲ್ಲಿ ರಾಜಕೀಯ ಪಕ್ಷಗಳ ಕುರಿತು ನೇರ ಉಲ್ಲೇಖವಿಲ್ಲ. ಆದರೆ ಕಲಂ 19ರಲ್ಲಿ ನೀಡಿರುವ ಸಂಘಟನೆ ಸ್ವಾತಂತ್ರ್ಯದ ಆಧಾರದ ಮೇಲೆ ಪಕ್ಷಗಳು ಬೆಳವಣಿಗೆ ಹೊಂದಿವೆ. ಪ್ರಜಾಪ್ರತಿನಿಧಿತ್ವ ಕಾಯ್ದೆ 1951 ಅನ್ವಯ ಚುನಾವಣಾ ಆಯೋಗವು ಪಕ್ಷಗಳನ್ನು ನಿಯಂತ್ರಿಸುತ್ತದೆ ಮತ್ತು ಮಾನ್ಯತೆ ನೀಡುತ್ತದೆ. ಪ್ರಸ್ತುತ ಭಾರತದಲ್ಲಿ 2000ಕ್ಕೂ ಹೆಚ್ಚು ನೋಂದಾಯಿತ ರಾಜಕೀಯ ಪಕ್ಷಗಳಿವೆ. 2. ಬಹುಪಕ್ಷ ಪದ್ಧತಿಯ ಅಸ್ತಿತ್ವ. ಭಾರತವು 2 ಪಕ್ಷ ಪದ್ಧತಿಯನ್ನು ಅನುಸರಿಸದೆ ಬಹುಪಕ್ಷ ಪದ್ಧತಿಯನ್ನು ಅನುಸರಿಸುತ್ತದೆ. ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ 6 ರಾಷ್ಟ್ರೀಯ ಪಕ್ಷಗಳು ಮತ್ತು 50ಕ್ಕೂ ಹೆಚ್ಚು ರಾಜ್ಯ ಮಟ್ಟದ ಪಕ್ಷಗಳಿವೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಅನೇಕ ಪಕ್ಷಗಳ ಉದಯಕ್ಕೆ ಕಾರಣವಾಗಿದೆ. ಇದು ಮತದಾರರಿಗೆ ಹೆಚ್ಚಿನ ಆಯ್ಕೆಯನ್ನು ಒದಗಿಸುತ್ತದೆ. 3. ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ. ನಾಯಕತ್ವದ ಪೈಪೋಟಿ ಮತ್ತು ತತ್ವಭೇದಗಳಿಂದ ಪಕ್ಷಗಳಲ್ಲಿ ಒಡಕುಗಳು ಸಂಭವಿಸುತ್ತವೆ. ಒಳಜಗಳಗಳಿಂದ ಹೊಸ ರಾಜಕೀಯ ಪಕ್ಷಗಳು ಹುಟ್ಟಿಕೊಳ್ಳುತ್ತವೆ. ರಾಜಕೀಯ ಬಲವರ್ಧನೆಗಾಗಿ ಪಕ್ಷಗಳು ವಿಲೀನಗೊಳ್ಳುತ್ತವೆ. 1977ರಲ್ಲಿ ರಚಿಸಲಾದ ಜನತಾ ಪಕ್ಷವು ವಿವಿಧ ವಿರೋಧ ಪಕ್ಷಗಳ ವಿಲೀನದ ಫಲವಾಗಿತ್ತು. 4. ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ. 1952ರಿಂದ 1967ರವರೆಗೆ ಕಾಂಗ್ರೆಸ್ ಪಕ್ಷವು ಕೇಂದ್ರದಲ್ಲಿ ಪ್ರಾಬಲ್ಯ ಹೊಂದಿತ್ತು. 1967ರ ಚುನಾವಣೆಯಲ್ಲಿ ಕಾಂಗ್ರೆಸ್ 8 ರಾಜ್ಯಗಳಲ್ಲಿ ಅಧಿಕಾರ ಕಳೆದುಕೊಂಡಿತು. 1977ರಲ್ಲಿ ಮೊದಲ ಬಾರಿಗೆ ಕೇಂದ್ರದಲ್ಲಿಯೂ ಅಧಿಕಾರ ಕಳೆದುಕೊಂಡಿತು. ಇದರಿಂದ ಏಕಪಕ್ಷ ಪ್ರಾಬಲ್ಯ ಕುಸಿತವಾಯಿತು. 5. ಪಕ್ಷದೊಳಗಿನ ಭಿನ್ನಮತೀಯತೆ. ಭಾರತೀಯ ಪಕ್ಷ ಪದ್ಧತಿಯಲ್ಲಿ ಒಂದೇ ಪಕ್ಷದೊಳಗೆ ಭಿನ್ನಾಭಿಪ್ರಾಯಗಳು ಕಂಡುಬರುತ್ತವೆ. ನಾಯಕರು ಮತ್ತು ಸದಸ್ಯರು ನೀತಿ, ತಂತ್ರ ಹಾಗೂ ನಾಯಕತ್ವದ ವಿಚಾರಗಳಲ್ಲಿ ಅಸಮ್ಮತಿ ವ್ಯಕ್ತಪಡಿಸುತ್ತಾರೆ. ಈ ಒಳ ಭಿನ್ನಾಭಿಪ್ರಾಯಗಳು ಕೆಲವೊಮ್ಮೆ ಗುಂಪುಗಾರಿಕೆ ಮತ್ತು ಪಕ್ಷ ವಿಭಜನೆಗೆ ಕಾರಣವಾಗುತ್ತವೆ. 1969ರಲ್ಲಿ ಕಾಂಗ್ರೆಸ್ ಪಕ್ಷವು ಒಳ ಭಿನ್ನಾಭಿಪ್ರಾಯದಿಂದ ವಿಭಜನೆಯಾಯಿತು. 6. ಪಕ್ಷಾಂತರ ಪಿಡುಗು. ಚುನಾವಣೆಯ ನಂತರ ಜನಪ್ರತಿನಿಧಿಗಳು ತಮ್ಮ ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಸೇರುವುದು ಪಕ್ಷಾಂತರವೆಂದು ಕರೆಯಲ್ಪಡುತ್ತದೆ. 1967ರಿಂದ 1971ರ ನಡುವೆ ಕೆಲವು ರಾಜ್ಯಗಳಲ್ಲಿ ಸುಮಾರು 50% ಶಾಸಕರು ಪಕ್ಷ ಬದಲಾಯಿಸಿದ್ದರು. ಇದನ್ನು ನಿಯಂತ್ರಿಸಲು 1985ರಲ್ಲಿ 52ನೇ ಸಂವಿಧಾನ ತಿದ್ದುಪಡಿ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಆದರೂ ಪಕ್ಷಾಂತರವು ರಾಜಕೀಯ ಅಸ್ಥಿರತೆಯನ್ನು ಉಂಟುಮಾಡುತ್ತಿದೆ. 7. ನಾಯಕತ್ವದ ವರ್ಚಸ್ಸು. ಭಾರತೀಯ ರಾಜಕೀಯದಲ್ಲಿ ಬಲಿಷ್ಠ ಮತ್ತು ಜನಪ್ರಿಯ ನಾಯಕತ್ವ ಪ್ರಮುಖವಾಗಿದೆ. ಚುನಾವಣಾ ಯಶಸ್ಸು ಬಹುಮಟ್ಟಿಗೆ ನಾಯಕರ ವ್ಯಕ್ತಿತ್ವದ ಮೇಲೆ ಅವಲಂಬಿತವಾಗಿದೆ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಹಾಗೂ ನರೇಂದ್ರ ಮೋದಿಯಂತಹ ನಾಯಕರು ಮತದಾರರ ಮೇಲೆ ಅಗಾಧ ಪ್ರಭಾವ ಬೀರಿದ್ದಾರೆ. 2014 ಮತ್ತು 2019ರ ಲೋಕಸಭಾ ಚುನಾವಣೆಯಲ್ಲಿ ನಾಯಕತ್ವದ ಪ್ರಭಾವ ಸ್ಪಷ್ಟವಾಗಿ ಕಂಡುಬಂತು. ಇದು ನಾಯಕತ್ವದ ಮಹತ್ವವನ್ನು ತೋರಿಸುತ್ತದೆ. 8. ತತ್ವರಹಿತ ರಾಜಕೀಯ ಪಕ್ಷಗಳು. ಕೆಲವು ರಾಜಕೀಯ ಪಕ್ಷಗಳು ಸ್ಥಿರವಾದ ಸಿದ್ಧಾಂತವನ್ನು ಕಟ್ಟುನಿಟ್ಟಾಗಿ ಅನುಸರಿಸುವುದಿಲ್ಲ. ಚುನಾವಣಾ ಲಾಭಕ್ಕಾಗಿ ತಮ್ಮ ನೀತಿಗಳನ್ನು ಬದಲಾಯಿಸುತ್ತವೆ. ಸಮ್ಮಿಶ್ರ ರಾಜಕೀಯದಲ್ಲಿ ಸೈದ್ಧಾಂತಿಕ ಭಿನ್ನತೆ ಹೊಂದಿದ ಪಕ್ಷಗಳು ಅಧಿಕಾರಕ್ಕಾಗಿ ಕೈಜೋಡಿಸುತ್ತವೆ. ಇದರಿಂದ ತತ್ವನಿಷ್ಠ ರಾಜಕೀಯ ದುರ್ಬಲಗೊಳ್ಳುತ್ತದೆ. 9. ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ. ಪ್ರಾದೇಶಿಕ ಪಕ್ಷಗಳು ರಾಜ್ಯ ಮತ್ತು ರಾಷ್ಟ್ರ ರಾಜಕೀಯದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಒಟ್ಟಾಗಿ 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದವು. ತಮಿಳುನಾಡು,
ಪಶ್ಚಿಮ ಬಂಗಾಳ, ತೆಲಂಗಾಣ ಮತ್ತು ಒಡಿಶಾದಲ್ಲಿ ಇವು ಬಲಿಷ್ಠವಾಗಿವೆ. ಸಮಾಜವಾದಿ ಪಕ್ಷ, ಡಿಎಂಕೆ ಹಾಗೂ ಟಿಎಂಸಿ ಮುಂತಾದವು ಪ್ರಮುಖ ಪ್ರಾದೇಶಿಕ ಪಕ್ಷಗಳಾಗಿವೆ. ಪ್ರಾದೇಶಿಕ ಗುರುತು ಮತ್ತು ಸ್ಥಳೀಯ ಸಮಸ್ಯೆಗಳು ಇವುಗಳ ಬೆಳವಣಿಗೆಗೆ ಕಾರಣ. 10. ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು. ಕೆಲವು ರಾಜಕೀಯ ಪಕ್ಷಗಳು ಧರ್ಮ ಅಥವಾ ಭಾಷೆಯ ಆಧಾರದ ಮೇಲೆ ರಚಿಸಲ್ಪಟ್ಟಿವೆ. 1956ರಲ್ಲಿ ರಾಜ್ಯಗಳ ಭಾಷಾವಾರು ಪುನರ್ರಚನೆಯಿಂದ ಭಾಷಾ ಆಧಾರಿತ ರಾಜಕೀಯ ಚಳುವಳಿಗೆ ಬಲ ದೊರಕಿತು. ಇವು ಸಮುದಾಯದ ಹಿತಾಸಕ್ತಿಯನ್ನು ಮುಂದಿರಿಸುತ್ತವೆ, ಆದರೆ ಕೆಲವೊಮ್ಮೆ ಸಾಮಾಜಿಕ ವಿಭಜನೆಗೂ ಕಾರಣವಾಗುತ್ತವೆ. 11. ಎಡ ಮತ್ತು ಬಲಪಂಥೀಯ ಪಕ್ಷಗಳು. ಭಾರತದಲ್ಲಿ ಎಡಪಂಥೀಯ ಮತ್ತು ಬಲಪಂಥೀಯ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿವೆ. ಎಡಪಂಥೀಯರು ಸಮಾಜವಾದ, ಸಮಾನತೆ ಮತ್ತು ಕಾರ್ಮಿಕ ಹಕ್ಕುಗಳನ್ನು ಬೆಂಬಲಿಸುತ್ತಾರೆ. ಬಲಪಂಥೀಯರು ರಾಷ್ಟ್ರವಾದ ಮತ್ತು ಮಾರುಕಟ್ಟೆ ಆಧಾರಿತ ಆರ್ಥಿಕ ನೀತಿಯನ್ನು ಒತ್ತಿ ಹಿಡಿಯುತ್ತಾರೆ. ಪಶ್ಚಿಮ ಬಂಗಾಳದಲ್ಲಿ 1977ರಿಂದ 2011ರವರೆಗೆ 34 ವರ್ಷಗಳ ಕಾಲ ಎಡಪಂಥೀಯ ಆಡಳಿತ ಮುಂದುವರೆದಿತ್ತು. 12. ಸಮ್ಮಿಶ್ರ ಸರ್ಕಾರದ ಶೆಕೆ. ಬಹುಪಕ್ಷ ಪದ್ಧತಿಯ ಪರಿಣಾಮವಾಗಿ ಒಂದೇ ಪಕ್ಷಕ್ಕೆ ಬಹುಮತ ಸಿಗುವುದು ಎಲ್ಲ ಕಾಲದಲ್ಲೂ ಸಾಮಾನ್ಯವಾಗಿಲ್ಲ. 1989ರಿಂದ 2014ರವರೆಗೆ ಕೇಂದ್ರದಲ್ಲಿ ಹೆಚ್ಚಿನ ಸಮಯ ಸಮ್ಮಿಶ್ರ ಸರ್ಕಾರಗಳು ಕಾರ್ಯನಿರ್ವಹಿಸಿವೆ. ಸಮ್ಮಿಶ್ರ ಸರ್ಕಾರದಲ್ಲಿ ಪಕ್ಷಗಳ ನಡುವೆ ಹೊಂದಾಣಿಕೆ, ಸಹಕಾರ ಮತ್ತು ಸಮನ್ವಯ ಅಗತ್ಯ. ಸಮ್ಮಿಶ್ರ ರಾಜಕೀಯವು ಆಧುನಿಕ ಭಾರತೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಪ್ರಮುಖ ಲಕ್ಷಣವಾಗಿದೆ. ಉಪಸಂಹಾರ. ಈ ರೀತಿ ಭಾರತೀಯ ಪಕ್ಷ ಪದ್ಧತಿ ವೈವಿಧ್ಯಮಯ, ಚೈತನ್ಯಮಯ ಮತ್ತು ಸಂಕೀರ್ಣ ಸ್ವರೂಪವನ್ನು ಹೊಂದಿದೆ. ಇದು ವಿವಿಧ ಸಾಮಾಜಿಕ ಗುಂಪುಗಳಿಗೆ ಪ್ರತಿನಿಧಿತ್ವ ಒದಗಿಸಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಆದರೆ ಒಳಭಿನ್ನಾಭಿಪ್ರಾಯ, ಪಕ್ಷಾಂತರ ಮತ್ತು ಸಮ್ಮಿಶ್ರ ರಾಜಕೀಯ ಕೆಲವೊಮ್ಮೆ ಅಸ್ಥಿರತೆಯನ್ನು ಉಂಟುಮಾಡುತ್ತದೆ. ಆದರೂ ರಾಜಕೀಯ ಪಕ್ಷಗಳು ಭಾರತೀಯ ಪ್ರಜಾಸತ್ತಾತ್ಮಕದ ಬೆನ್ನೆಲುಬಾಗಿವೆ. ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೇ? ಜ್ಞಾನ, ಮಾಹಿತಿ, ಸ್ಫೂರ್ತಿ ಎಲ್ಲವೂ ಒಂದೇ ಚಾನೆಲ್ನಲ್ಲಿ. ಈಗನೇ ಸಬ್ಸ್ಕ್ರೈಬ್ ಮಾಡಿ. ಉಪಯುಕ್ತ ವಿಡಿಯೋಗಳನ್ನ ಮಿಸ್ ಮಾಡ್ಕೊಳ್ಬೇಡಿ.